ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸ್ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರದ ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೆಂಡ್, ಇವತ್ತು ಕೃಷ್ಣಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗುರು ರಾಘವೇಂದ್ರದ ಆರಾಧನೆ ಮಾಡಬೇಕಿತ್ತು. ಮಂತ್ಲಿ ಪೀರಿಯಡ್ಸ್ ಇದ್ದ ಕಾರ್ಯಕ್ರಮವನ್ನು ನಾನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಒಟ್ಟಿಗೆ ಸೇರಿ ಮಾಡೋಣ ಅಂದ್ಬಿಟ್ಟು ಸ್ಯಾಟರ್ಡೆ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದಕ್ಕೂ ಆಗುತ್ತೆ, ಶನಿವಾರಕ್ಕೂ ಆಗುತ್ತೆ, ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಗುರು ರಾಘವೇಂದ್ರ ಆರಾಧನೆ ಮೂರೂ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಯಾಟರ್ಡೆ ಮಾಡಿ ಅಂದರು ಗುರುಗಳು. ಹಾಗಾಗಿ ಶನಿವಾರ ಮಾಡ್ತಾಯಿದ್ದೀನಿ. ಅಕ್ಕಪಕ್ಕ ಯಾರಾದರೂ ಇಲ್ಲೇ ಪಾಂಡವಪುರ ಇದ್ದರೆ ಆರಾಧನೆಗೆ ಬರ್ಬೋದು. ಗುರು ರಾಘವೇಂದ್ರ ಆರಾಧನೆ ಮತ್ತು ಕೃಷ್ಣ ಜನ್ಮಾಷ್ಟಮಿ ಹಾಗೆ ಶನಿವಾರನೂ ಸಹ ಮಾಡ್ತಾಯಿದ್ದೀವಿ. ಇದೇ ನಮ್ಮ ಮನೇಲಿರೋಂಥ ರಾಯರು. ಈಗ ರಾಜುನೂ ಸುಧಾ ಡ್ಯೂಟಿಗೆ ಹೋಗಿದ್ದಾರೆ. ಈಗ ನಾನಿದ್ದೀನಿ, ಪಾಪು ನಾನು ಎದ್ದು ಈಗ ರೆಡಿ ಮಾಡ್ತಾಯಿದ್ದೀವಿ. ಬನ್ನಿ, ಇವತ್ತು ಬುಧವಾರ ಆದ್ರಿಂದ ನಾನು ಕೃಷ್ಣನ ಪೂಜೆ ಮಾಡ್ತೀನಿ. ಕೃಷ್ಣ ನನಗೆ ಮಕ್ಕಳಿಲ್ಲದೆ ಇದ್ದ ಕಾರಣದಿಂದನೂ ನನ್ನ ಜೊತೆಲೇ ಇದ್ದಾರೆ. ಹಾಗಾಗಿ ನನಗೊಂದು ನಂಬಿಕೆ, ಕೃಷ್ಣ ಪರಮಾತ್ಮನ ಪೂಜೆ ಮಾಡಿದರೆ ಮಕ್ಕಳಾಗ್ತವೆ ಅಂತ. ನನ್ನ ಫ್ರೆಂಡು ಕಲಾವತಿ ನನಗೊಂದು ಕೃಷ್ಣಂದು ಗೊಂಬೆ ಕೊಟ್ಟಿದ್ಲು, ಅದನ್ನೇ ಇಟ್ಟು ನಾನು ಪೂಜೆ ಮಾಡಿದ್ದೆ. ಬನ್ನಿ, ಈಗ ಪಾಪು ಹೊರಡ್ತಿದ್ದಾಳೆ. ನಾನು ತಿಂಡಿ ರೆಡಿ ಮಾಡ್ತಿದ್ದೀನಿ. ಬೇಳೆ ಇದೆ, ಬೇಳೆ ದಾಲ್ ಮಾಡೋಣ ಅಂದ್ಬಿಟ್ಟು ಅವಳಿಗೆ ಪೂರಿ ಮಾಡ್ಕೊಡಮ್ಮ ಅಂದು. ಹಾಗಾಗಿ ಬೇಳೆ ದಾಲ್ ಮಾಡ್ಕೊಂಡಿದ್ದೀನಿ. ಬೇಳೆ ಮತ್ತು ಇದನ್ನು ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಒಂದು ಟೊಮೊಟೊ ಹಾಕಿ ಈಗ 1-2-3 ವಿಷಲ್ ಹೊಡ್ಸ್ಕೊತೀನಿ. ವಿಷಲ್ ಹಾಕ್ತಿದ್ದಂಗೆ ಸಾನು ರೆಡಿ ಆಗ್ತಿದ್ದಾಳೆ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆನ ಹಾಕಿ ಬೇಯಿಸ್ತಾಯಿದ್ದೀನಿ. ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ, ಹಾಗೆ ವೀಡಿಯೋ ನೋಡಿದ್ರೆ ವಾಲ್ ತಗೊಳ್ಳಿ ಸರ್. ನೋಡಿ, ಗುರಾಯಿಸ್ತಾ ಇದ್ದಾರೆ ಸರ್. ತಗೊಳ್ಳಿ, ಕುಡೀರಿ. ಸ್ವಲ್ಪ ಕಾಫಿ ಕುಡಿತಿದ್ದೀನಿ. ಯಾಕೆಂದರೆ ಸ್ವಲ್ಪ ಯಾಕೋ ಹೆಡ್ಡೇಕ್ ಆಗ್ತಾಯಿತ್ತು, ತಲೆ ನೋಯ್ತಾಯಿದೆ. ಅದಕ್ಕೆ ಸ್ವಲ್ಪ ಕಾಫಿ ಮಾಡ್ಕೊತಾಯಿದ್ದೀನಿ. ನಾವು ಸಂಡೇ ಅಷ್ಟೇ ಮಡಕೆ ಕಾಫಿ ಕುಡಿಯೋದು. ಇವಾಗ ಸ್ವಲ್ಪ ಲೈಟಾಗಿ ಕುಡಿತಾಯಿದ್ದೀನಿ. 2 ನಿಮಿಷ ನಂದು. ನೋಡಿ, ನನ್ನ ಮಗಳು ಇನ್ನೂ ಹಾಲು ಕುಡ್ಕೊಂಡು ಕೂತಿದ್ದೀಯ ಅಂದ್ಬಿಟ್ಟು ಬೈತಾವಳೆ. ಫ್ರೆಂಡ್, ನಾನು ಬೇಗ ಮಾಡ್ತೀನಿ, 5 ನಿಮಿಷ. ನನ್ನ ಮಗಳೇ ಫ್ರೆಂಡು ನನಗೆ. ನೋಡಿ ಫ್ರೆಂಡ್, ಹೆಣ್ಮಕ್ಳು ತಾಯಿ ಸಮಾನ ಅಂತಾರೆ ನಿಜ. ನನ್ನ ಮಗಳು ಪಾಪ ದೊಡ್ಡಳಾದ್ರಿ ಮೇಲೆ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ. ಇವನಿಗೆ ಬರಲು ಕಣಕ್ಕಾಗಲ್ಲ, ಸೌಂಡ್ ಮಾಡ್ಕೊ ಕೂತ್ಕೊತಾನೆ. ಆಕೆ ರೂಮ್ ಒಳಕ್ಕೆ ಇವನ್ನ ಕೂಡಕ್ಕೆ. ಫ್ರೆಂಡ್, ರಾಯನ್ನ ಒಳಗಡೆ ಕೂಡಕ್ಕಿದ್ದೀವಿ. ನೋಡಿ ಸೌಂಡ್, ಕಳ್ಳರು ಈ ಥರ ಸೌಂಡ್ ಮಾಡಲ್ಲ, ಮನುಷ್ಯರು ಸುಧಾ ಈ ಥರ ಸೌಂಡ್ ಮಾಡಿರಲ್ಲ. ಕೇಳಿಸ್ಕೊಳ್ಳಿ ಅಂತಲೇ ಹಾಕ್ತಾಯಿದ್ದೀನಿ. ನೋಡಿ, ಅವ್ನು ವೀಡಿಯೋ ಮಾಡ್ತಾರೆ ಅಂದ್ರೆ ಸೌಂಡ್ ಕಡಿಮೆ ಮಾಡ್ತಾನೆ. ಈಗ ನೋಡಿ, ನಾನು ವೀಡಿಯೋ ಕಡಿಮೆ ಮಾಡ್ತೀನಿ ಅಂದರೆ ನಾವು ಸೌಂಡ್ ಕಡಿಮೆ ಮಾಡ್ರೆ ಅವ್ನು ಸಾಂಗ್ ಮಾಡ್ತಾನೆ. ಏನಿಲ್ಲ, ತೆಗಿಯಲ್ಲ. ನಾನು ಕಸ ಗುಡಿಸ್ಬೇಕು, ಮನೆ ಕಸ ಗುಡಿಸೋದು ಬೇಡವಾ? ಇದೇ ಆಯಿತು ನಿಂದು. ಚಪಾತಿ ಪಾತ್ರೆ ಇಡ್ತಾಯಿದ್ದೀನಿ. ಯಾಕೆಂದರೆ ತೊಳೆಯೋಕ್ಕಾಗಲ್ಲ, ನಮ್ಮಮ್ಮ ಬೇರೆ ಎಲ್ಲ ನಾನೇ ತೊಳಿಬೇಕು, ಲೇಟ್ ಆಗುತ್ತೆ ಡ್ಯೂಟಿಗೆ ಹೋಗೋಷ್ಟೊಳಗೆ ಅಂದ್ಬಿಟ್ಟು. ನಾನಿವತ್ತು ಕೃಷ್ಣನ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಹಾಗಾಗಿ ಈಗ ಮೊದಲು ನಾನು ಪೂರಿಗೆ ರೆಡಿ ಮಾಡ್ಕೊತಾಯಿದ್ದೀನಿ. 1-2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕತಾಯಿದ್ದೀನಿ. ನೀವು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು. ನಾನಿಲ್ಲಿ ಬರೀ ಗೋಧಿ ಹಿಟ್ಟು ಹಾಕತಾಯಿದ್ದೀನಿ. ಹಾಕಿ ಇದನ್ನು ಕಲಸಿ ಸ್ವಲ್ಪ ಈಗ ಶುಗರ್ ಹಾಕತಾಯಿದ್ದೀನಿ. ಶುಗರ್ ಏನಕ್ಕೆ ಅಂದರೆ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಈಗ ಕಲಸಿಡ್ತಾಯಿದ್ದೀನಿ. ಇದು ಪೂರಿಗೆ ಹಿಟ್ಟು ರೆಡಿಯಾಗಿದೆ. ಬನ್ನಿ, ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಅದೇ ಪಾತ್ರೆಯಲ್ಲಿ ಈ ಕಡೆ ಇಟ್ಟು ಇದಕ್ಕೂ ಪೂರಿಗೆ ಸಾಗು ರೆಡಿ ಮಾಡ್ಕೊತಾಯಿದ್ದೀನಿ. ಇದಕ್ಕೂ ಪಾತ್ರೆ ಹಾಕಿದ್ದೀನಿ. ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಒಂದು ಎಸಳನ್ನು ಬೆಳ್ಳುಳ್ಳಿ ಹಾಕಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಸಾಸಿವೆ ಕಾಳು, ಸ್ವಲ್ಪ 2 ಕಾಳಷ್ಟು ಜೀರಿಗೆನ ಹಾಕೊಂಡಿದ್ದೀನಿ. ನಮಗೇನು ಹಸಿ ಕರಿಬೇವಿನ ಸೊಪ್ಪಿದ್ರೆ ಏನೋ ಒಂಥರ ಅದ್ರ ಫ್ಲೇವರ್ ಚೆನ್ನಾಗಿ ಗಮ್ ಅಂತಿರುತ್ತೆ. ಹಾಗೆ ಸ್ವಲ್ಪ ಅರ್ಧ ಈರುಳ್ಳಿ ಹಾಕತಾಯಿದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಇದಕ್ಕೆ ಹಸಿ ಟೊಮೊಟೊ ಇದೀಗ ಚೆನ್ನಾಗಿ ಹಸಿ ಮಸಾಲೆ ವಾಸನೆ ಹೋಗೋ ತನಕ
ಫ್ರೈ ಮಾಡ್ಕೋಬೇಕು. ಫ್ರೆಂಡ್ ಡೈಲಿ ಲಾಗ್ನ ನಾನು ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಹಾಗೆ ನೋಡ್ತಾಯಿರಿ. ನನ್ನ ಫ್ರೆಂಡ್ ಅಂಗಡಿಲಿ ಚೆನ್ನಾಗಿರೋದು ಬಟ್ಟೆ ಎಲ್ಲ ಕಲೆಕ್ಷನ್ದು, ಸ್ಯಾರಿದು ಮತ್ತು ಡ್ರೆಸ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇನ್ಸ್ಟಾಗ್ರಾಮ್ ID ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ID ಫಾಲೋ ಮಾಡಿ ಯಾರ್ಯಾರು ಹೋಗ್ತಾರೋ ಅವ್ರಿಗೆ ಡಿಸ್ಕೌಂಟ್ ಇರುತ್ತೆ. ಹೋಗಿ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಬನ್ನಿ. ಈಗ ಇದನ್ನು ಫ್ಲೇವರ್ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಇದು ಬೇಳೆನ ಚೆನ್ನಾಗಿ ಕೂಗಿಸಿರೋದನ್ನ ಇದರೊಳಗೆ ಮಿಕ್ಸ್ ಮಾಡ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ದಾಲ್ ರೆಡಿಯಾಗುತ್ತೆ. ಈಗ ಪೂರಿ ಸ್ಟಾರ್ಟ್. ಎಣ್ಣೆ ಕಾದಿದೆ ಅಂತ ಎಣ್ಣೆ ಈಗ ರೆಡಿಯಾಗಿದೆ. ಈಗ ಇದಕ್ಕೆ ಬನ್ನಿ. ಇವತ್ತು ಪಾಪುಗೆ ಸೇಬು ಆಪಲ್ನ ಕಟ್ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ಗೆ. ಹಾಗೆ ಬೇಳೆ ದಾಲು ಕೂಗಿಸಿರೋದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ಮೇಲೆ ಈಗ ಸಾಗು ರೆಡಿ ಆಯಿತು. ಪಾಪುನೂ ರೆಡಿ ಮಾಡ್ತಾಯಿದ್ದೀನಿ. ಈಗ ಅವಳಿಗೆ ಜಡೆ ಹಾಕ್ಕೊಡ್ಬೇಕು. ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಯಿತು ಹೆಸರು ಬೇಳೆ ದಾಲು. ಏನಿಲ್ಲ, ಹೀಗೆ ಬೇಳೆ ದಾಲು ಸಹ ಮಾಡ್ಕೋಬೋದು. ಚೆನ್ನಾಗಿ ಗಮ್ಮಂತ ಇದೆ. ಈಗ ಎಣ್ಣೆ ಕಾದಿದೆಯಾ ನೋಡೋಣ ಬನ್ನಿ. ಎಣ್ಣೆ ಕಾದಿದೆಯಾ ಅನ್ನೋದಕ್ಕೆ ಸ್ವಲ್ಪ ಹಿಟ್ಟನ್ನ ಹಾಕಿ ರೆಡಿಯಾಗಿದೆ ಅಂತ ನೋಡ್ಕೊತಾ ಇದ್ದೀನಿ. ಹೌದು, ಕಾದಿದೆ. ಈಗ ಒಂದೊಂದಾಗಿ ಪೂರಿನ ಹಾಕೋಣ. ಪಾಪಗೆ 3 ಬಾಕ್ಸ್ಗೂ ಹಾಕಬೇಕು. ಒಂದು ಸ್ನ್ಯಾಕ್ಸು, ಒಂದು ಅವಳಿಗೆ ಇದು ಗ್ರೇವಿ ಹಾಕಬೇಕು, ಮತ್ತು ಬೇಳೆ ದಾಲ್ ಹಾಕಬೇಕು. ಈಗ ಪೂರಿ ಹಾಕ್ತಾಯಿದ್ದೀನಿ. ಈಗ ಪಾಪನ ಬಿಟ್ಟು ಬಂದೆ. ಈಗ ನಾನು ರೆಡಿ ಆಯ್ತಾಯಿದ್ದೀನಿ. ಮೊದಲಿಗೆ ನಾನು ಕ್ಲೆನ್ಸರ್ ಮಾಡ್ಕೊತಿದ್ದೀನಿ. ಫ್ರೆಂಡ್, ನಾನು ಇದು ಪ್ರಾಡಕ್ಟ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದೆ ಒಂದು ವೀಡಿಯೋನ ಮಾಡಿ. ಫ್ಲೆಕ್ಸಿದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಅಂತ. ರಿಯಲಿ ಎಷ್ಟು ಕಾಸ್ಟ್ಲಿ ಇದೆಯೋ ಅಷ್ಟು ಸಖತ್ತಾಗಿದೆ. ನಾನೀಗ ಮೊದಲು ಕ್ಲೆನ್ಸರ್ ಮಾಡ್ಕೊತಿದ್ದೀನಿ. ಮೊದಲು ವಾಶ್ ಮಾಡ್ಕೊತಿದ್ದೀನಿ. ಫೇಸ್ ವಾಶ್ ಥರ ಇದು 3 in 1 ತುಂಬ ಚೆನ್ನಾಗಿದೆ. ನಮ್ಮ ಆಯಿಲ್ ಫೇಸವ್ರಿಗಂತೂ ತುಂಬ ಚೆನ್ನಾಗಾಗಿದೆ. ನೀವೇ ನೋಡ್ಬೋದು, ತುಂಬ ಚೆನ್ನಾಗಾಗಿದೆ. ಸಖತ್ತಾಗಂತೂ ಇದಾಗಿತ್ತು. ನಾನು ಯೂಸ್ ಮಾಡಿಬಿಟ್ಟು ನಿಮ್ಗೆ ಒಂದು ವೀಡಿಯೋ ಹಾಕ್ತೀನಿ ಅಂತ ಶಾರ್ಟ್ ವೀಡಿಯೋ ಹಾಕಿದ್ದೆ ಪ್ರಾಡಕ್ಟ್ ತರಿಸ್ಕೊಂಡು. ಇದು 1200 ಮೇಲೆ ನನಗೆ ಆಫರ್ ಸಿಕ್ಕಿದ್ದು. ತುಂಬ ಚೆನ್ನಾಗಿತ್ತು. ಎಲ್ಲನೂ ಒಂದು 500-600 ಆ ಥರದ್ದೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ಕ್ಲೆನ್ಸರಲ್ಲೇ ತುಂಬ ರಿಸಲ್ಟ್ ಗೊತ್ತಾಯಿತು. ಆನಂತರ ಇದು ನೋಡಿ, ರೋಸ್ ವಾಟರ್ ಥರ ಇದೊಂಥರ ಸೀರಮ್ಮು ಫ್ರೆಂಡ್, ತುಂಬ ಚೆನ್ನಾಗಿದೆ. ಇದೊಂಥರ ನೀವು ನೋಡ್ಬೋದು, ಅದು ಆಯಿಲ್ ಥರ ಹಾಕೊಂಡ ತಕ್ಷಣ ಒಂಥರ ಬ್ರೈಟ್ ಆಗೋ ಥರ ಇತ್ತು. ಬ್ರೈಟಾಗಿ ಒಂಥರ ಈ ಫಿಲಮ್ ಹೀರೋಯಿನ್ಗಳೆಲ್ಲ ಗ್ಲಾಸ್ ಸ್ಕಿನ್ ಆಗುತ್ತಲ್ಲ ಆ ಥರ ಇತ್ತು. ನೆಕ್ಸ್ಟ್ ಇದು ಮಾಯ್ಶ್ಚರೈಸರು. ಎಲ್ಲ ನಾನು ಸೀಬೆಹಣ್ಣು ಫ್ಲೇವರೇ ತೊಗೊಂಡಿದ್ದೆ. ಆಮೇಲೆ ಸ್ಟ್ರಾಬೆರಿದು ಇದೆ, ನಾನು ಅದು ತೊಗೊಂಡಿದ್ದೆ. ನೇರಳೆ ಹಣ್ಣು ಅದು ಫ್ಲೇವರು ಇದೆ. ಇದು ಹಾಕ್ತಾಯಿದ್ದಂಗೆ ಒಂಥರ ಸೀಬೆಹಣ್ಣು ಫ್ಲೇವರ್ ಚೆನ್ನಾಗಿತ್ತು. ಅನಂತರ ಇದು ಸೀರಮ್ಮು. ಇದು ಸನ್ಸ್ಕ್ರೀನ್ ಆಲ್ ಎಷ್ಟೊಂದು ಯೂಸ್ ಮಾಡಿದ್ದೀನಿ ನೋಡಿ, ತುಂಬ ಚೆನ್ನಾಗಾಗಿದೆ. ನನ್ನ ಸ್ಕಿನ್ಗಂತೂ ತುಂಬ ಚೆನ್ನಾಗಿರ್ತಿದೆ. ಈಗ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೋಡಿ ಬನ್ನಿ. ತುಂಬ ಚೆನ್ನಾಗಿದೆ ಫ್ರೆಂಡ್. ನಾನು ಡೈಲಿ ಯೂಸ್ ಮೇಕಪ್ಗಿಂತ ಇಷ್ಟನ್ನು ಹಾಕಿದ್ರೇ ನೋಡಿ ಇಷ್ಟು ಚೆನ್ನಾಗಿದೆ. ಇನ್ನು ಕ್ರೀಮೆಲ್ಲ ಹಾಕಿರಿ ಡೈಲಿದು. ಫೌಂಡೇಶನ್ ಎಲ್ಲ ಏನು ಯೂಸ್ ಮಾಡಲ್ಲ. ಸದ್ಯಕ್ಕೆ ಇದನ್ನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿದೆ. ನನ್ನ ಮಗಳು ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಈಗ ನಾನು ರೆಡಿ ಮಾಡ್ಕೊಂಡು ಬನ್ನಿ ಫ್ರೆಂಡ್, ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಹಾಕಿ. ಯಾರಿಗಾರು ಬೇಕು ಅಂತ ಅಂದರೆ ತೊಗೊಳ್ಳಿ, ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ ಮಾತ್ರ. ನೀವೇ ಯೂಸ್ ನೋಡಿ ಯೂಸ್ ಮಾಡಿದ್ಮೇಲೆ. ಈಗ ನಾನು ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ಫ್ರೆಂಡ್, ಈಗ ಕೃಷ್ಣನ ದೇವಸ್ಥಾನಕ್ಕೆ. ಅಲ್ಲಿ ನಾನು ತುಂಬ ಅದೇನೋ ನನಗೆ ನನ್ನ ಫ್ರೆಂಡ್ ಅದನ್ನು ಲೊಕೇಶನ್ ಶೇರ್ ಮಾಡಿದ ತಕ್ಷಣ ನೋಡಬೇಕು ಅಂತ ಅನಿಸ್ತು. ಎಲ್ಲೋ ಇದ್ದಿದ್ದು ಕೃಷ್ಣನ ವಿಠಲನ ನನ್ನನ್ನು ಕರೆಸ್ಕೊತಿದ್ದಾರೆ ಅಂದರೆ ಒಂದು ಖುಷಿ ಅಲ್ವ ಫ್ರೆಂಡ್. ಹಾಗಾಗಿ ಹೋಗ್ತಾಯಿದ್ದೀನಿ. ನಾನೀಗ ಈ ಥರ ಮನೇಲಿ ಮಾಡಿ ಫ್ರೆಂಡ್, ತುಂಬ ಒಳ್ಳೆಯದು. ಲವಂಜ ಬೇರು ಮತ್ತು ಇದು ಎಷ್ಟು ಲವಂಜ ಬೇರಿಗಿಂತನೂ ತುಂಬ ಸಖತ್ತು ಒಳ್ಳೆಯದಾಗುತ್ತೆ. ಅದನ್ನು ತಗೊಂಡು ಪೂಜೆ ಮಾಡಬೇಕು. ಈಗ ನಾನು ಕೃಷ್ಣನಿಗೆ ಪೂಜೆ ಮಾಡ್ತೀನಿ. ಬನ್ನಿ, ಈಗ ಇದೇ ಕೃಷ್ಣನ ದೇವಸ್ಥಾನ. ಯಾರಾದರೂ ಮೇಲ್ಕೋಟೆ ಹತ್ರ ಹೋಗಿದ್ರೆ ಅಲ್ಲೇ ಕೇಳಿದ್ರೆ ನಂದಗೋಕುಲ ಅಂತ ಮಾಣಕ್ನಳ್ಳಿ ಅಂತ ಇದೆ ಪಾಂಡವಪುರದ ಹತ್ರ. ಅಲ್ಲಿ ಕೃಷ್ಣನ ದೇವಸ್ಥಾನ. ಇದು 10 ಇಯರಿಂದ ಇದೆ ಅಂತ, 10 ವರ್ಷದಿಂದ ಫ್ರೆಂಡ್. ನಿಜ ನಮಗೆ ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಶೇರ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಇದು ಒಳಗಡೆ ಹೋದಾಗ ನಮಗೆ ನಿಜ ಖುಷಿ ಅನಿಸ್ಬಿಡ್ತು. ನಾನು ಇದನ್ನು ತಿರುಪತಿಲಿ ನೋಡಿದ್ದೆ ಫ್ರೆಂಡ್. ಇಲ್ಲಿ ನೋಡಿ, ಪೂರಿ ಜಗನ್ನಾಥಂದು ಮುಖನ ನಾನು ನೋಡಿದ್ದು ಯೂಟ್ಯೂಬಲ್ಲಿ ನೋಡಿದ್ದೆ. ಅದು ರಿಯಲಿನೇ ನಾನು ನೋಡಿದ್ದೀನಿ. ದಯವಿಟ್ಟು ಯಾರಾದರೂ ಮೇಲ್ಕೋಟೆಗೆ ಹೋಗಿ ಮಾಣಕ್ನಳ್ಳಿ ರೋಡಲ್ಲಿ ಹೋಗ್ಬಿಟ್ಟು ನಂದಗೋಕುಲ ಕೃಷ್ಣನ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ
ಖಂಡಿತ ಹೇಳ್ತಾರೆ. ಯಾರ್ಯಾರು ಕೃಷ್ಣ ಭಕ್ತರಿದ್ದಾರೋ ದಯವಿಟ್ಟು ಹೋಗಿ. ನನಗೂ ಖುಷಿ ಆಯಿತು ಕೃಷ್ಣನ ನೋಡಿ. ಜಗನ್ನಾಥನ ಸ್ವಾಮಿ ಕೃಷ್ಣನೇ ನೋಡ್ದಂಗೆ ಆಯಿತು. ಸಖತ್ ಖುಷಿ ಆಯಿತು. ಅಮ್ಮನವರು ಅಷ್ಟೇ, ಮಾತಾಜಿ ಇವರು ಒಂದು ತುಂಬ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದರು. ಕೃಷ್ಣನ ಭಕ್ತರು ಅಂತ ಕಣೆ ಮಂಗಳಾರತಿ ಮಾಡಿ ಚೆನ್ನಾಗಿ ಕೇರ್ ಕೊಟ್ಟರು. ಸಖತ್ತು ಖುಷಿ ಆಯಿತು. ಅವರು ಊಟ ಬಡ್ಸಕ್ಕೆ ಪ್ರಸಾದ ರೆಡಿ ಮಾಡ್ತೀನಿ ಅನ್ನೋಷ್ಟರೊಳಗೆ ನಾವು ಗಾರ್ಡನ್ ಎಲ್ಲ ನೋಡ್ಕೊಂಬಂದ್ವಿ. ಇಲ್ಲಿ ಯಾರಾದರೂ ಫ್ರೀಯಾಗಿ ಪಾಠ ಮಾಡ್ಕೊಡೋಕ್ಕೆ ಟೀಚರ್ಸ್ ಯಾರಾದ್ರು ಸೇವೆ ಅಂತ ಮಾಡೋದಿದ್ದರೆ ಮಾಡ್ಬೋದು. ಹಾಗೆ ಪ್ರಸಾದ ಕೊಟ್ಟರು. ಫ್ರೆಂಡ್ ಇಲ್ಲಿ ಅಕ್ಕಿ ನೋಡಿದ ತಕ್ಷಣ ನಂಗೆ ತುಂಬ ಖುಷಿ ಆಯಿತು. ಒಂಥರ ಕೆಂಪಕ್ಕಿ, ಕೇರಳದಲ್ಲಿ ಊಟ ಮಾಡೋ ಥರ ಇತ್ತು ಪ್ರಸಾದ. ಇದು ಪುಣ್ಯ ಮಾಡಿದರೆ ಮಾತ್ರ ಸಿಗುತ್ತೆ ಅಂತ ನಾನು ಇಸ್ಕಾನ್ ಟೆಂಪಲ್ನಲ್ಲಿ ಕೇಳಿದ್ದೆ. ನಾನು ಒಂಚೂರು ಅಷ್ಟೇನು ಮಾಡಿಲ್ಲ, ಒಂಚೂರು ಪುಣ್ಯ ಮಾಡಿರ್ಬೋದೇನೋ ಅಂತ ನನ್ನ ಮನಸ್ಸಿಗೆ. ಇವತ್ತಾಗಿತ್ತು ಇದು ನನ್ನ ಬುಧವಾರದ ಬ್ಲಾಗು. ಯಾರಿಗಾರು ತುಂಬ ಕೃಷ್ಣ ದೇವಸ್ಥಾನ ನೋಡಬೇಕಂದ್ರೆ ಮೇಲ್ಕೋಟೆಗೆ ಹೋದಾಗ ನೋಡಿ ತಪ್ಪದೆ. ಹೀಗೆ ನೋಡ್ತಾಯಿರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸು. ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ತುಂಬ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್.